ನಮಸ್ಕಾರ ಗೆಳೆಯರೇ, ನಿಮಗೆಲ್ಲರಿಗೂ ಸ್ವಾಗತ. ಹುಟ್ಟಿದ ವ್ಯಕ್ತಿಯು ಯಾವಾಗಲಾದರೂ ಸಾಯಲೇಬೇಕು. ಆದರೆ ಆ ವ್ಯಕ್ತಿ ಸತ್ತ ನಂತರ ಎಲ್ಲಿ ಹೋಗುತ್ತಾನೆ, ಏನು ಮಾಡುತ್ತಾನೆ ಅನ್ನೋದು ಪ್ರತಿಯೊಬ್ಬರಿಗೆ ಕುತೂಹಲ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಇದರ ಬಗ್ಗೆ ತಮ್ಮದೇ ಆದ ವಿಭಿನ್ನ ನಂಬಿಕೆಯನ್ನು ಹೊಂದಿದ್ದಾರೆ. ಆದಾಗ್ಯೂ ಈ ವಿಷಯದ ಬಗ್ಗೆ ಇನ್ನೂ ಯಾವುದೇ ಬಲವಾದ ಪುರಾವೆಗಳು ಕಂಡು ಬಂದಿಲ್ಲ. ಈ ನಡುವೆ 20 ನಿಮಿಷಗಳ ಕಾಲ ನಿಧನರಾದ ವ್ಯಕ್ತಿ ಸಂದರ್ಶನವೊಂದರಲ್ಲಿ ತಾನು ಸಾವಿನ ನಂತರ ಹೋದ ಸ್ಥಳ ಮತ್ತು ಅವನಿಗೆ ಏನಾಯಿತು ಎಂದು ತನ್ನ ಅನುಭವವನ್ನು ಹೇಳಿದ್ದಾನೆ. "60 ವರ್ಷ ವಯಸ್ಸಿನ ಸ್ಕಾಟ್ ಡ್ರಮೊಂಡ್ 28 ವರ್ಷದವನಿದ್ದಾಗ ಅವನಿಗೆ ಅಪಘಾತ ಸಂಭವಿಸಿತು. ಈ ಅಪಘಾತದಲ್ಲಿ ಅವನು ಸತ್ತಿದ್ದಾನೆ ಎಂದು ಘೋಷಿಸಲಾಗಿತ್ತು. ಅವರು 20 ನಿಮಿಷಗಳ ನಂತರ ಜೀವಂತವಾಗಿದ್ದರು. ಈ ಅನುಭವವನ್ನು ಹಂಚಿಕೊಂಡ ಸ್ಕಾಟ್ ತಾನು ಸತ್ತ ನಂತರ ಏನಾಯಿತು ಎಂದು ತನ್ನ ಅನುಭವವನ್ನು ಹೇಳಿಕೊಂಡಿದ್ದಾರೆ. "ನನ್ನ ಹತ್ತಿರ ಒಬ್ಬ ಮನುಷ್ಯ ಬಂದಂತೆ ಅನುಭವವಾಯಿತು. ಅವನು ಬಹುಶಃ ದೇವರು ಇರಬಹುದು. ಆ ಸಮಯದಲ್ಲಿ ನಾನು ಸತ್ತಿದ್ದೇನೆ ಎಂದು ಭಾವಿಸಿದ್ದರು. ನಂತರ ಇದ್ದಕ್ಕಿದ್ದಂತೆ ಸುಂದರವಾದ ಹೂಗಳು ಮತ್ತು ದೊಡ್ಡ ಹಸಿರು ಹುಲ್ಲು ಇರುವ ಜಾಗದಲ್ಲಿ ನಡೆಯಲು ಪ್ರಾರಂಭಿಸಿದೆ. ನಾನು ನಡೆಯುತ್ತಿರುವಾಗ ಹಿಂತಿರುಗಿ ನೋಡದಂತೆ ಆದೇಶಗಳು ನೀಡಲಾಗುತ್ತಿತ್ತು. ಆಗ ನಾನು ತೋಟಕ್ಕೆ ಬಂದೆ. ಒಬ್ಬ ವ್ಯಕ್ತಿ, ಅವನು ದೇವರು ಇರಬಹುದು, ನನ್ನ ಪಕ್ಕದಲ್ಲಿಯೇ ನಿಂತಿದ್ದರು. ನನ್ನ ಎಡ ಮತ್ತು ಬಲಭಾಗದಲ್ಲಿ ಕೆಲವು ದೊಡ್ಡ ಮತ್ತು ಎತ್ತರದ ಮರಗಳು, ಅವು ತುಂಬಾ ವಿಚಿತ್ರವಾಗಿದ್ದವು. ಇನ್ನೊಂದು ಬದಿಯಲ್ಲಿ ಸುಂದರವಾದ ಕಾಡು ಹೂಗಳು ಇದ್ದವು. ನನ್ನನ್ನು ಕರೆದೊಯ್ಯುವ ವ್ಯಕ್ತಿ ಬೇರೆ ಯಾರೂ ಇರಲಿಲ್ಲ. ಆದರೆ ಅಲ್ಲಿ ಬಿಳಿ ಮೋಡಗಳು ನನ್ನಿಂದ ಹಾದುಹೋಗಲು ಪ್ರಾರಂಭಿಸಿದವು. ಇದ್ದಕ್ಕಿದ್ದಂತೆ ನಾನು ನನ್ನ ಹುಟ್ಟಿನಿಂದ ಕೊನೆಯ ಬಾರಿಗೆ ಜೀವನದ ಪೂರ್ಣ ವಿಡಿಯೋ ಚಿತ್ರ ನೋಡಲು ಪ್ರಾರಂಭಿಸಿದೆ. ನನ್ನ ಜೀವನದಲ್ಲಿ ನಾನು ಮಾಡಿದ ಯಾವುದೇ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು ನನ್ನ ಕಣ್ಣ ಮುಂದೆ ಬಂದವು", ಸ್ಕಾಟ್ ಅವರು ಹೇಳಿಕೊಂಡಿದ್ದಾರೆ. ಇದರ ನಂತರ ಮಾರ್ಗದರ್ಶಕರೊಬ್ಬರು ಎದ್ದು ಮೋಡದ ಮೇಲೆ ನಡೆಯಲು ಹೇಳಿದರು. ನಂತರ ಮೋಡಗಳಿಂದ ಮಾಡಿದ ಬಲವಾದ ಕೈ ನನ್ನ ಕಡೆಗೆ ಬಂದು, "ನಿನ್ನ ಸಮಯ ಇನ್ನೂ ಮುಗಿದಿಲ್ಲ" ಎಂದು ಹೇಳಲು ಪ್ರಾರಂಭಿಸಿತು. ಆ ಕೈ ಹಿಂದೆ ಹೋದ ತಕ್ಷಣ ನಾನು ಮತ್ತು ನನ್ನ ದೇಹಕ್ಕೆ ಬಂದೆ ಎಂದು ಹೇಳಿಕೊಂಡಿದ್ದಾರೆ. ಅದು ಸುಂದರ ಮತ್ತು ಶಾಂತ ಸ್ಥಳವಾಗಿತ್ತು. ನಾನು ನನ್ನ ಪ್ರಜ್ಞೆಗೆ ಬಂದಾಗ ನಾನು 20 ನಿಮಿಷಗಳ ಕಾಲ ಸತ್ತಿದ್ದೇನೆ ಎಂದು ತಿಳಿದಾಗ ನನಗೆ ಆಶ್ಚರ್ಯವಾಯಿತು ಎಂದು ಸ್ಕಾಟ್ ಅವರು ತನ್ನ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಅಂದಹಾಗೆ, ಈ ಸ್ಕಾಟ್ನ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.